ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾರೆ ಇವರೆಲ್ಲ. ಆಯ್ತು, ಜಾತಿ ಧರ್ಮ ಕೇಳಿ ಇವ್ರು ರಾಜಕಾರಣ ಮಾಡೋದಾದ್ರೆ ವಿಧಾನಸೌಧ 3ನೇ ಬಾಣಿ ಬಿಟ್ಟು ತೊಲಗಬೇಕು ಇವರು. ನೀನು ಹಿಂದೂ ಮುಸ್ಲಿಂ ಪೇಲ್ಗಾಮ್ ದಾಳಿ ಮಾಡಿದ್ರಲ್ಲ, ಹಂಗಿ ಸರ್ಕಾರ ಹಿಂದೂಗಳ ಮೇಲೆ ದಾಳಿ ಮಾಡ್ತದೆ, ಹಿಂದೂಗಳ ಹತ್ಯೆ ಮಾಡ್ತದೆ. ಹಾಗಾಗಿ ಸರ್ಕಾರಕ್ಕೆ ಮಾನ ಮರ್ಯಾದಿದ್ರೆ ಇವತ್ತೇನು ಮನೆಗಳಿಗೆ ಅವರಿಗೆ ಬೇಕಾಬಿಟ್ಟು ಇದು ಮಾಡ್ತಿದ್ದಾರೆ, ಏನು ರಿಸರ್ವ್ ಮಾಡ್ತಿದ್ದಾರೆ, ಗುತ್ತಿಗೆಯಲ್ಲಿ ಮೀಸಲಾತಿ. ಇವರೇನು ಭಾರತ ಮಾತೆಯ ಮಕ್ಕಳು, ಇವರೇನು ಪಾಕಿಸ್ತಾನ ದುಡ್ಡಿದ್ರೆ. ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ, ನಾನು ರಾಜಕಾರಣ ಮಾತಾಡಲ್ಲ, ಯಾಕಂದ್ರೆ ಅನಿವಾರ್ಯವಾಗಿ ನೀವು ಮನೆ ವಿಚಾರ ಕೇಳಿದ್ರಿ, ಇದು ಡೈವರ್ಟ್ ಆಗಬಾರ್ದು. ಆದ್ರೆ ಅನಿವಾರ್ಯವಾಗಿ ಇವರೆಲ್ಲ ಭಾರತ ಮಾತೆಯ ಮಕ್ಕಳು ಅಲ್ಲ, ತಾಯಿ ಭುವನೇಶ್ವರಿ ಮಕ್ಕಳು ಅಲ್ಲ, ಇವರೆಲ್ಲ ದೇಶ ವಿರೋಧಿಗಳು. ಇವ್ರು ಆಡಳಿತ ಮಾಡ್ತಾರಲ್ಲ, ಇವ್ರು ಪಾಕಿಸ್ತಾನ ಬಾಂಗ್ಲಾದಲ್ಲಿ ಆಡಳಿತ ಮಾಡಲಿ, ಇಲ್ಲಿಂದ ಕಿತ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೋಡಿ, ಇದಕ್ಕಿಂತ ತಾಜಾ ಉದಾಹರಣೆ ಬೇಕಾ? ಅಲ್ಲ, ಆ ಬಡವ ಮನೆ ಕಟ್ಟ ನೋಡಿ, ಕಳೆದ ಹಿಂದೆ ನಮ್ಮ ಸರ್ಕಾರದ ಯಡಿಯೂರಪ್ಪನವರು 5 ಲಕ್ಷ 3 ಲಕ್ಷ ಅತಿವೃಷ್ಟಿಯಲ್ಲಿ ಮನೆಗಳು ಕಳ್ಕೊಂಡಂತವರಿಗೆ 5 ಲಕ್ಷ 3 ಲಕ್ಷ ಮನೆ ಹಣ ಕೊಟ್ಟಿದ್ವಿ. ಉದಾಹರಣೆ ನನ್ನ ಕ್ಷೇತ್ರದಲ್ಲಿ 150 ಕೋಟಿ 4,500 ಮನೆ ಕೊಟ್ಟಿದ್ವಿ. ನಾವು ಅಧಿಕಾರದಾಗಿದ್ದ 5 ಕಂತು ಸಂಪೂರ್ಣ ಬಂದ್ಬಿಡ್ತು. ಇನ್ನ ನಮ್ಮ ಸರ್ಕಾರ ಹೊತ್ತು ನಾನು ಸೋತೆ, 3 ಕಂತು 2 ಕಂತು ಬಂದವೆ. ಇನ್ನು ಉಳಿದವ್ರ ಮನೆ ಅರ್ಧಂಬರ್ಧ ಕಟ್ಕೊಂಡಿದ್ದಾರೆ, ಪಾಪ ಸಾಲ ಮಾಡಿದರೆ ಅವ್ರಿಗೆ ಹಣದಾನ ಬಿಡುಗಡೆ ಮಾಡಿಲ್ಲ. ಈಗ ಮನೆಗಳನ್ನ ಮಾರಾಟ, ಒಬ್ಬ BR ಪಾಟೀಲ್ ಅಂತ ಹಿರಿಯ ಶಾಸಕರು, ಅವರು 16 ಬಾರಿ ಸರ್ಕಾರ ವಿರುದ್ಧವಾಗಿ, ಮುಖ್ಯಮಂತ್ರಿ ವಿರುದ್ಧವಾಗಿ ಅವರು ಧ್ವನಿ ಎತ್ತಿದ್ದಾರೆ. ಮತ್ತು ಅನೇಕ ಜನ ಶಾಸಕರು ಅಭಿವೃದ್ಧಿ ವಿಚಾರದ ಧ್ವನಿ ಎತ್ತಿದ್ದಾರೆ. ಈ ಸರ್ಕಾರ ಅಧಿಕಾರ ನಾಲಾಯಕ ಜನ ಪರಕೆ ನಿಮ್ಮನ್ನು ಓಡಿಸ್ತಾರೆ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇದು ಪರ್ಸೆಂಟೇಜ್ ಸರ್ಕಾರ, ಅಭಿವೃದ್ಧಿ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ, ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಸರ್ಕಾರ, ಇದು ಭ್ರಷ್ಟಾಚಾರಿಗಳ ಸರ್ಕಾರ. ಥ್ಯಾಂಕ್ ಯು.